ನಮಸ್ಕಾರ. ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು 2020 ಇಸ್ವಿದು ಕರ್ನಾಟಕ ಸ್ಟೇಟ್ ಸಿನಿಮಾ ಅವಾರ್ಡ್ಸ್ ಅನೌನ್ಸ್ ಆಗಿದೆ. ನಾನು ಆ ಲಿಸ್ಟನ್ನು ನೋಡಿದೆ. ಒಂದು ಮುಖ್ಯವಾದ ವಿಷಯನ ಇಲ್ಲಿ ನಾನು ಸ್ಪಷ್ಟಪಡಿಸ್ತೀನಿ. 2018ರಲ್ಲಿ ಇದೇ ರೀತಿ ಅವಾರ್ಡ್ ವಿಚಾರವಾಗಿ ನಾನೇ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೆ. ನಂತರ ಕಮಿಷನರ್ ಅವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮತ್ತು ಕರೆದು ಮಾತಾಡಿದ್ರು. ನಾನು ವಾಪಸ್ ತಗೊಂಡೆ. ಆ ಕೇಸನ್ನ ನಾನು ಗೆಲ್ಲುವಂಥ ಕೇಸೇನೆ. ಅದರಲ್ಲಿ ಜೋಸೇಮನ್ ಅವರು ಚೇರ್ಪರ್ಸನ್ ಆಗಿದ್ದರು. ಅವರೇ ನಡೆಸಿದ್ದಂತಹ 3-4 ಸಿನಿಮಾಗಳಿದ್ವು. ಮತ್ತು ಇನ್ನೊಂದು ಕೆಲವೊಂದು ವಿಚಾರಗಳಲ್ಲಿ ನಾನು ಕೇಸ್ ಹಾಕಿದ್ದೆ. ಅದು ನಾನು ವಾಪಸ್ ತೊಗೊಂಡ್ಮೇಲೆ ಇನ್ನೂ ಅವಾರ್ಡ್ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. 2019 ನಂಜುಂಡೇಗೌಡರು ಚೇರ್ಪರ್ಸನ್ ಆಗಿದ್ದರು. ನಮ್ಮ ಸುದೀಪ್ ಅವರು ಆ ಅವಾರ್ಡ್ನ ತಿರಸ್ಕರಿಸಿದ್ರು. ಅವ್ರಿಗೆ ಅವಾರ್ಡ್ ಕೊಟ್ಟಿದ್ರು, ಅವರು ವಾಪಸ್ ಕೊಟ್ಬಿಟ್ರು, ನಾನು ತೊಗೊಳ್ಳೋದಿಲ್ಲ ಅಂತ. ಅದರಲ್ಲಿ ಮನೋರಂಜನಾತ್ಮಕ ಸಿನಿಮಾ ಅಂದರೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಒಂದು ಸಿನಿಮಾಗೆ ಕೊಟ್ಟಿದ್ದಾರೆ. ಅದು ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದರಲ್ಲೂ ಅಪಸ್ವರಗಳು ಆ ಅವಾರ್ಡಲ್ಲೂ ಭಾಳಷ್ಟು ಕೇಳ್ಪಟ್ಟಿದ್ದೆ. ಯಾವುದೋ ಸಿನಿಮಾಗೆ ದುಡ್ಡು ತೊಗೊಂಡು ಕೊಟ್ಟಿದ್ದಾರೆ ಅಂತಲೂ ನನಗೆ ಯಾರೋ ಒಬ್ಬರು ಫೋನ್ ಮಾಡಿ ಹೇಳಿದ್ರು. ನನ್ನ ಹತ್ರ ಅದಕ್ಕೆ ಪ್ರೂಫ್ ಇಲ್ಲ. ಅದಿನ್ನು ಅನೌನ್ಸ್ ಆಗೋಕ್ಕೆ ಮುಂಚೆನೇ ಹೇಳಿದರು. ಆಮೇಲೆ 2019 ಸಬ್ಸಿಡಿ. ಈಗ ನಾನು ಗ್ರೂಪ್ಗಳಲ್ಲಿ ಒಂದಷ್ಟು ಆಡಿಯೋಗಳು ಕೇಳಿದೆ. ಭಾಳ ಜನ ಸಬ್ಸಿಡಿ ತೊಗೊಳೋದಕ್ಕೆ ದುಡ್ಡುಗಳು ಕೊಟ್ಟಿದ್ದಾರಂತೆ, ದುಡ್ಡು ಕೊಟ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಆಡಿಯೋಗಳು ಕೇಳಿದೆ. ನಿಜ ಹೇಳ್ತೀನಿ, ಅದು ಸತ್ಯನೇ. ಯಾಕಂದರೆ 2020ಕ್ಕೆ ಬರ್ತೀನಿ. ಈಗ 19 ಆಯ್ತಲ್ಲ, 2020ಕ್ಕೆ ಬರ್ತೀನಿ. 20 ಸಬ್ಸಿಡಿದು ನನ್ನ ಹತ್ರನೇ ಆಡಿಯೋ ಇದೆ, ಯಾರೋ ಕಳಿಸ್ಕೊಟ್ಟಿದ್ದಾರೆ. ಈ ಯಾರು ಜೂರಿಗಳು, ಯಾರು ಆಯ್ಕೆ ಸಮಿತಿಯವರು ಇಬ್ಬರು ನೇರವಾಗಿ ದುಡ್ಡು ಕೇಳಿದ್ದಾರೆ. ಓಕೆ, 2020 ನನ್ನ ಹತ್ರ ಇದೆ. ಸಮಯ ಬಂದಾಗ ನಾನು ಎಲ್ಲಿ ಸಬ್ಮಿಟ್ ಮಾಡಬೇಕು ಮಾಡ್ತೀನಿ. ಆದರೆ 2020ಕ್ಕೆ ಬರ್ತೀನಿ. ಇದರಲ್ಲೂ ನನಗೆ ಭಾಳ ಬೇಜಾರಾಯಿತು. ಯಾಕೆಂದರೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು ತಲೆದಂಡ ಅಂತ ಒಂದು ಸಿನಿಮಾಗೆ. ಒಂದು ಎನ್ವೈರನ್ಮೆಂಟ್ ಬಗ್ಗೆ, ಪ್ರಕೃತಿ ಬಗ್ಗೆ ತುಂಬ ಚೆನ್ನಾಗಿ ತೆಗೆದಿದ್ರು. ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂದಿಲ್ಲ. ಕಾರಣ ಗೊತ್ತಿಲ್ಲ. ಅದು ಆಯ್ಕೆ ಸಮಿತಿಯವರೇ ಹೇಳಬೇಕು ಏನು ಕಾರಣ ಅಂತ. ಆದರೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿದವರಿಗೆ 4 ಅವಾರ್ಡ್ ಬಂದಿದೆ. ಆಮೇಲೆ ಈ ಅವಾರ್ಡಲ್ಲೂ ಒಂದಷ್ಟು ಅಪಸ್ವರಗಳು, ಒಂದಷ್ಟು ಜನ ನಂಗೆ ಫೋನ್ ಮಾಡಿ ಹೇಳಿದ್ರು. ಇದು ಪ್ರತಿ ವರ್ಷ ಸಬ್ಸಿಡಿಗೆ, ಅವಾರ್ಡ್ಗೆ ಈ ಥರ ಆಗ್ತಾ ಇದ್ರೆ, ನನ್ನ ಕೇಳೋದಾದರೆ ಸರ್ಕಾರ ಒಂದು ಒಳ್ಳೆ ತೀರ್ಮಾನ ತಗೊಂಡು ಇವೆರಡೂ ನಿಲ್ಲಿಸ್ಬಿಡೋದೇ ಒಳ್ಳೆಯದು ಅನ್ಸುತ್ತೆ. ಯಾಕಂದರೆ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಇದಕ್ಕೆ ನಾನು ಯಾರು ಏನು ಇದು ಮಾಡ್ತಾ ಇಲ್ಲ. ಲೋಕಾಯುಕ್ತದವರು ಒಂದು ಸ್ವಲ್ಪ ನೋಡಿದ್ರೆ ಭಾಳ ಉತ್ತಮ. ಇವ್ರದ್ದು ಫೋನ್ ಕಾಲ್ ಲಿಸ್ಟ್ ತರಿಸ್ಕೊಂಬಿಡ್ಲಿ, CDR ರಿಪೋರ್ಟ್ಗಳು ತರಿಸ್ಕೊಂಬಿಡ್ಲಿ. ಯಾರ್ಯಾರ ಫೋನ್ಗಳು ಯಾರ್ಯಾರಿಗೆ, ಇಲ್ಲಿ ಜೂರಿಗಳು ಆಯ್ಕೆ ಸಮಿತಿಯಲ್ಲಿ ಇರೋರಿಗೆ ಎಷ್ಟು ಬಂದಿದೆ, ಹೇಗೆ ಬಂದಿದೆ, ಯಾರು ಮಾಡಿದ್ದಾರೆ ಅಥವಾ ಇವ್ರು ಯಾರಿಗೆ ಮಾಡಿದ್ದಾರೆ, CDR ರಿಪೋರ್ಟ್ ತರಿಸ್ಕೊಳ್ಳಿ. ಇದು ಸಣ್ಣ ವಿಚಾರ ಅಲ್ಲ. ಸರ್ಕಾರ ಈಗ 125 ಸಿನಿಮಾ ಕೊಡ್ತಾ ಇದೆ. 2022-23ರಿಂದ 200 ಸಿನಿಮಾ ಕೊಡೋಕೆ ಶುರು ಮಾಡ್ತಾ ಇದೆ. ಈಗ ಮಂಡ್ಯದಲ್ಲಿ ಅವರು MLA ಗಾಣಿಗ ಅವರು ಈ ಸಬ್ಸಿಡಿ ವಿಚಾರನ ಪರಾಮರ್ಶಿಸಬೇಕು ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ಹೇಳ್ತೀನಿ. ಅವರು ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಬಟ್ ನಾನು ಹೇಳೋದು ಪರಾಮರ್ಶಿಸಲೇಬೇಕು. ಬರೀ ಲಂಚ ಕೊಟ್ಬಿಟ್ಟು ಸಬ್ಸಿಡಿ ತಗೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ? ಪ್ರತಿ ವರ್ಷ ಲಂಚ ಜೂರಿಗಳಾಗಿ ಬರೋರು ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವರು ಒಳ್ಳೆಯವರು ಇದ್ದಾರೆ. ಈ ಅವಾರ್ಡ್ಗೆ ಒಂದು ಅಪಸ್ವರ ಬರುತ್ತೆ, ಸಬ್ಸಿಡಿಗೆ ಒಂದು ಬರುತ್ತೆ. ಇದು ಏನು ಮಾಡ್ತಾ ಇದೆ ವಾರ್ತಾ ಇಲಾಖೆಯವರು, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಇದು ಸಂಬಂಧಪಟ್ಟ ಸಂಘ ಸಂಸ್ಥೆಗಳು, ನಮ್ಮ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಒಗ್ಗಟ್ಟಾದರೆ ಇದಕ್ಕೊಂದು ಕಡಿವಾಣ ಹಾಕಬಹುದು ಅಂತ ನನ್ನ ಅನಿಸಿಕೆ ಮತ್ತು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.